ನಮಸ್ಕಾರ. ಪಚ್ಚತೇನೆ ಗ್ರೀನ್ ಗಾರ್ಡನ್ಗೆ ಸ್ವಾಗತ. ನಾನು ಪ್ರತಿಭಾ. ನಾನಿವತ್ತು ನಿಮಗೆ ಡೇಲಿಯಾ ಗಿಡ ಅಥವಾ ಡೇರೆ ಗಿಡದ ಬಗ್ಗೆ ಕೆಲವು ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಡೇರೆ ಗಿಡ ಅಥವಾ ಡೇಲಿಯಾ ಗಿಡಗಳು ತುಂಬ ಹೂ ಬಿಡಲಿಕ್ಕೆ ಅಥವಾ ಬಲಿಷ್ಠವಾಗಿ ಚೆನ್ನಾಗಿ ಆಗಲಿಕ್ಕೆ ಮೊದಲೇ ಮಾಡಬೇಕಾಗಿರುವಂಥ ಒಂದು ಮುಖ್ಯವಾದ ಕೆಲಸ ಇದೆ. ಅದೇನೆಂದರೆ ನೋಡಿ, ಇವೆಲ್ಲ ಮಳೆಗಾಲದ ಆರಂಭದಲ್ಲಿ ನಾನು ಇದನ್ನ ಹೊರಗಡೆ ಅಂದರೆ ಒಳಗೆ ನೀರು ತಾಗದೆ ಇಟ್ಟಿರುವಂಥದ್ದನ್ನು ಹೊರಗೆ ಮಳೆಯಲ್ಲಿ ಇಟ್ಟಾಗ ಚಿಗುರು ಬಂದಂಥ ಗಿಡಗಳು. ಇವುಗಳೆಲ್ಲ ಪಾಟಲ್ಲಿದೆ. ಮಳೆ ತಾಗಿದ ತಕ್ಷಣ ಈ ರೀತಿಯಾಗಿ ಗುಪ್ಪೆಯಾಗಿ 4ರಿಂದ 5 ಅಥವಾ ಅದಕ್ಕಿಂತಲೂ ಹೆಚ್ಚು ಒಂದೊಂದು ಪಾಟ್ಗಳಲ್ಲಿ ಚಿಗುರು ಬಂದಿವೆ. ನೋಡಿ, ಏನು ಹಸಿರಾಗಿ ತುಂಬ ಚೆನ್ನಾಗಿ ಚಿಗುರು ಬಂದಿದೆ. ಆದರೆ ನಾನು ಅಷ್ಟು ಗಿಡಗಳನ್ನು ಹಾಗೆ ಇಟ್ಕೊಂಡ್ರೆ ಯಾವ ಗಿಡದ ಆರೈಕೆಯೂ ಚೆನ್ನಾಗಿ ಬರಲ್ಲ ಮತ್ತು ಗಿಡಗಳು ಪುಷ್ಟವಾಗಿ ಬೆಳೆಯೋದಿಲ್ಲ ಮತ್ತು ಹೂವು ತುಂಬ ಬಿಡೋದಿಲ್ಲ. ಅದಕ್ಕಾಗಿ ನಾನೇನು ಮಾಡ್ತೇನೆ ಅಂದರೆ, ಇಲ್ಲಿ ಸೈಡಲ್ಲಿ ಚಿಕ್ಕ ಚಿಕ್ಕ ಸಸಿಗಳೇನು ಬಂದಿವೆ ಇವುಗಳನ್ನೆಲ್ಲ ನಾನು ಕಿತ್ತು ಬೇರೆ ಕವರ್ಗಳಲ್ಲಿ ಹಾಕ್ಕೊಳ್ತೇನೆ ಅಥವಾ ಬೇಕಾದವರಿಗೆ ಕೊಡ್ತೇನೆ. ಅದನ್ನು ನಮ್ಮ ಹಳ್ಳಿಗಳಲ್ಲಿ ಅಕ್ಕಪಕ್ಕದವರಿಗೆ ಅಥವಾ ಬಂಧುಗಳಿಗೆ ಅದನ್ನು ನಾವು ಹಂಚ್ಕೊಳ್ತೇವೆ. ಆ ರೀತಿ ಬೇಕಾದವರಿಗೆ ಅದನ್ನು ಕೊಡ್ತೇನೆ. ಇಲ್ಲಿ ನೋಡಿ, ಇಲ್ಲಿ 2 ಸಣ್ಣ ಚಿಗುರು ಬಂದಿದೆ. ಹಾಗೆ ಪಕ್ಕದಲ್ಲಿ ಬಲಿಷ್ಠವಾದ ಗಿಡ ಇದೆ. ಬಲಿಷ್ಠವಾದನ್ನು ಬಿಟ್ಟು ಆ ಸಣ್ಣ ಚಿಗುರುಗಳನ್ನು ನಾನು ಕಿತ್ತು ಬೇರೆ ಕವರ್ಗಳಲ್ಲಿ ನೆಟ್ಕೊಳ್ತೇನೆ. ಇದರಿಂದ ಬೇರೆ ಗಿಡಗಳು ಚೆನ್ನಾಗಿ ಬರುತ್ತೆ. ಆ ಸಣ್ಣ ಗಿಡಗಳು ಕವರ್ನಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿ ಬಂದು ಅದು ಹೂ ಬಿಡುತ್ತೆ. ಈ ಪಾಟಲ್ಲಿರುವಂಥ ಹೂಗಳು ಕೂಡ ಹೂವು ಚೆನ್ನಾಗಿ ಬರುತ್ತೆ. ನೋಡಿ, ಇದೆಲ್ಲ ತುಂಬ ಗಿಡಗಳಿವೆ. ಒಂದೊಂದು ಪಾಟಲ್ಲಿ ಸಿಕ್ಕಾಪಟ್ಟೆ ಗಿಡಗಳಿವೆ. ಅವುಗಳನ್ನು ಹಾಗೆ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ, ಆಗ ಚೆನ್ನಾಗಿ ಬರೋದಿಲ್ಲ. ಇದು ಮೇನ್ ಟಿಪ್ಸು. ಯಾಕಂದರೆ ಬುಡ ಚೆನ್ನಾಗಿದ್ದರೆ ಮಾತ್ರ ಅಲ್ವಾ ಮುಂದೆ ಬೆಳೆ ಚೆನ್ನಾಗಿ ಬರೋದು. ಹಾಗೆ ಈ ಮೊದಲು ಚೆನ್ನಾಗಿ ಗಿಡ ತಯಾರಾದರೆ ಮಾತ್ರ ಹೂವು ತುಂಬ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಕವರ್ನಲ್ಲಿ ಎಲ್ಲ ನೆಟ್ಕೊಂಡಿದ್ದೆ, ಎಲ್ಲ ಚೆನ್ನಾಗಿ ಚಿಗುರು ಬರ್ತಾ ಇದೆ, ಜೀವ ಬಂದಿದೆ ಇದಕ್ಕೆ. ಹೀಗೆ ಪ್ರತಿಯೊಂದು ಗಿಡದಲ್ಲೂ ತುಂಬ ಸಸಿಗಳಿವೆ, ತುಂಬ ಚಿಗುರುಗಳಿವೆ. ಅವುಗಳನ್ನೆಲ್ಲ ಕಿತ್ತು ಸರಿಯಾಗಿ ಇಟ್ಟು ಅದಕ್ಕೆ ಗೂಟ ಅಥವಾ ಒಂದು ಕಟ್ಟುವ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಮತ್ತು ಸ್ವಲ್ಪ ಮೇಲೆ ಬಂದ ತಕ್ಷಣ ಇದರ ಕುಡಿಯನ್ನು ಚಿವುಟಬೇಕಾಗತ್ತೆ. ಇದರಿಂದ ಅಡ್ಡ ಟಿಸಿಲುಗಳು ಒಡೆದು ಪ್ರತಿಯೊಂದು ಟಿಸಿಲುಗಳಲ್ಲೂ ಹೂ ಬರುತ್ತೆ. ಇದರಿಂದ ಹೂವಿನ ಸಂಖ್ಯೆ ಜಾಸ್ತಿ ಆಗುತ್ತೆ. ನೋಡಿ, ಇಲ್ಲಿ ಎಷ್ಟು ಅಡ್ಡ ಚಿಗುರುಗಳು ಬಂದಿವೆ, ಎಷ್ಟು ಮೊಗ್ಗು ಬಂದಿದೆ ಅಂತ. ಆ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ಹೂವಿನ ಸೈಜು ಮತ್ತು ಹೂವಿನ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಮತ್ತು ನಮಗೆ ಬೇರೆ ಗಿಡಗಳನ್ನು ಕೂಡ ಇದೇ ರೀತಿಯಾಗಿ ನಾವು ತಯಾರು ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಮಲೆನಾಡಲ್ಲಿ ಯಾವ ರೀತಿ ಈ ಗಿಡಗಳನ್ನು ನೆಡ್ತೀವಿ, ಯಾವ ರೀತಿ ಇದು ಮಾಡ್ತೀವಿ ಅಂತ ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟು ಇನ್ನಷ್ಟು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್.